ಹಲೋ ಗೈಸ್, ಎಲ್ಲರಿಗೂ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮಾ ಇಂಟಿ ಬಂಗಾರಂ ಸಮಂತಾ ಅವರು ನಟಿಸಿರುವ ಈ ಸಿನಿಮಾ ರಿಲೀಸ್ ಆಗಿ ಈಗ OTTಯಲ್ಲಿ ಕೂಡ ಬಂದಾಗಿದೆ. ಬನ್ನಿ ಸಿನಿಮಾ ನೋಡಾಗಿದೆ, ಸಿನಿಮಾ ಹೇಗಿದೆ, ಏನೇನು ಇಷ್ಟ ಆಯಿತು ಅಂತ ನೋಡೋಣ. ಸಿನಿಮಾದಲ್ಲಿ ನಮ್ಮ ಕನ್ನಡದ ನಟ ದಿಗಂತ್ ಅವರು ಕೂಡ ನಟಿಸಿದ್ದಾರೆ. ಇನ್ನು ಸಿನಿಮಾದ ಸ್ಟಾರ್ಟಿಂಗಲ್ಲಿ ಬಂದರೆ ದಿಗಂತ್ ಮತ್ತು ಸಮಂತಾ ಇಬ್ಬರು ಮದುವೆ ಆಗಿರ್ತಾರೆ. ಮನೇಲಿ ಒಪ್ಪಿರಲ್ಲ. ತುಂಬ ವರ್ಷಗಳಾದಮೇಲೆ ಅವರ ಗಂಡನ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ, ಸಮಂತಾ ಏನೇನೇನೆಲ್ಲ ಕಲಿತಾಳೆ, ಏನೇನೇನೆಲ್ಲ ಮಾಡ್ತಾಳೆ ಫ್ಯಾಮಿಲಿಗೋಸ್ಕರ ಅನ್ನೋದೇ ಸಿನಿಮಾದ ಸ್ಟೋರಿ. ಇನ್ನು ಸಿನಿಮಾದ ಪಾಸಿಟಿವ್ಸ್ ಕಡೆ ಬರೋ ಹಾಗಿದ್ರೆ ಸಿನಿಮಾದ ಆ್ಯಕ್ಷನ್, ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಅನ್ಬೋದು. ಇನ್ನು ಸಿನಿಮಾದ ನೆಗೆಟಿವ್ ಕಡೆ ಬರೋದಾಗಿದ್ದರೆ ಮತ್ತೆ ಸಿನಿಮಾದ ಆ್ಯಕ್ಷನ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ್ಯಕ್ಷನ್ ಈಗ ಟ್ರೈಲರಲ್ಲಿ ಎಷ್ಟು ತೋರಿಸಿದ್ರೋ ಸಿನಿಮಾದಲ್ಲೂ ಕೂಡ ಅಷ್ಟೇ ಇದೆ. ಅದು ಬಿಟ್ಟು ಎಕ್ಸ್ಟ್ರಾ ಇನ್ನೇನಿಲ್ಲ. ಆ್ಯಂಡ್ ಇತ್ತೀಚಿನ ದಿನಗಳಲ್ಲಿ ಫೀಮೇಲ್ ಸೆಂಟ್ರಿಕ್ ಮೂವೀಸ್ ಬರೋದಾಗಿರಲಿ, ಅದನ್ನು ಮಾಡೋದಾಗಿರಲಿ ತುಂಬ ಕಡಿಮೆ ಆಗಿದೆ. ಆ್ಯಂಡ್ ಈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸಿನಿಮಾದ ಇಡೀ 2.5 ಅವರ್ ಸಿನಿಮಾದಲ್ಲಿ ಜಸ್ಟ್ ಒಂದೇ ಒಂದು ಸಾಂಗ್ ಇದೆ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಫ್ಲೋನ ಎಲ್ಲೂ ಬಿಟ್ಕೊಟ್ಟಿಲ್ಲ, ಒಂದು ಗ್ರಿಪ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಆ ಫ್ಲೋ ಜೊತೆಗೆ ಚೆನ್ನಾಗೇ ಹೋಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸಿನಿಮಾದಲ್ಲಿ ಬರೋ ಆ ಬೇರೆ ಬೇರೆ ಪಾತ್ರಗಳಾಗಿರ್ಬೋದು, ಆ್ಯಂಡ್ ಎಸ್ಪೆಷಲಿ ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ, ಆ ಎಲಿವೇಶನ್ಸ್ಗಳಿರುತ್ತೆ ಅಲ್ಲ, ಅದಂತೂ ಮಾತ್ರ ಸಿನಿಮಾದ ಪ್ಲಸ್ ಪಾಯಿಂಟ್ ಅನ್ಬೋದು. ಆ್ಯಂಡ್ ಸಿನಿಮಾದ ಫಸ್ಟ್ ಆಫ್ ಫುಲ್ಲು ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಆ್ಯಂಡ್ ಫ್ಯಾಮಿಲಿ, ಮನೆ, ಕುಟುಂಬ ಇದ್ರ ಸುತ್ತಲೇ ಸುತ್ತಾ ಇರುತ್ತೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಸ್ಟಾರ್ಟ್ ಆಗೋದೇ ಇಂಟರ್ವಲ್ ಟೈಮಿಂದ. ಆ್ಯಂಡ್ ಇಂಟರ್ವಲ್ ಟೈಮಿಂದ ಸ್ಟಾರ್ಟ್ ಆದರೆ ಈ ಟ್ರೈಲರಲ್ಲಿ ಏನೇನು ಆ್ಯಕ್ಷನ್ ಸೀಕ್ವೆನ್ಸಸ್ ತೋರಿಸಿರ್ತಾರೋ ಅದಷ್ಟು ಮಾತ್ರನೇ ಇರುತ್ತೆ ಹೊರತು ಅದು ಬಿಟ್ಟು ಬೇರೆ ಥರನೂ ಇರ್ಬೋದಾಗಿತ್ತು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಇಲ್ಲ, ಓಕೆ. ಬಟ್ ಮೂವಿ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಆ್ಯಂಡ್ ಫಿಮೇಲ್ ಸೆಂಟ್ರಿಕ್ ಮೂವಿ ಆಗಿರೋದ್ರಿಂದ ಕೂಡ ತುಂಬ ಚೆನ್ನಾಗಿದೆ. ಮೂವಿ ತುಂಬ ಇಷ್ಟ ಆಯಿತು. ಈ ಸಿನಿಮಾಗೆ ನಾನು 4.5 ಔಟ್ ಆಫ್ 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಜಿಯೋ ಹಾಟ್ಸ್ಟಾರಲ್ಲಿ ಅವೈಲೇಬಲ್ ಇದೆ. ನೋಡಿಲ್ಲ ಅಂದರೆ ಹೋಗಿ ನೋಡಿ ಅಂತ ಹೇಳ್ತಾ, ಆ್ಯಂಡ್ ಕೊನೆಗೂ ನಮ್ಮ KVN ಪ್ರೊಡಕ್ಷನ್ಸ್ ಅವರ ಜನನಾಯಕನ್ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಇದೇ ತಿಂಗಳು ಜುಲೈ 23ಕ್ಕೆ ಇನ್ನೇನು ಸಿನಿಮಾ ರಿಲೀಸ್ ಆಗುತ್ತೆ. ಆದಷ್ಟು ಬೇಗ ಆದರೂ ರಿವ್ಯೂಲಿ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್. ಶುಭ ದಿನ.